ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಮಾಘ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ವಿಶೇಷತೆಯನ್ನು ತಿಳಿಸ್ತಾ ಇದ್ದೀನಿ. ಭರತ ಹುಣ್ಣಿಮೆ, ಮಾಘ ಹುಣ್ಣಿಮೆ, ಮಾಗಿ ಹುಣ್ಣಿಮೆ ಅಂತಲೂ ಕೂಡ ಕರಿತೀವಿ. ಇನ್ನು ಅತಿ ಮುಖ್ಯವಾಗಿ ಈ ದಿನ ಮಾಡುವಂಥ ರೇಣುಕಾ ಯಲ್ಲಮ್ಮ ದೇವಿಯ ಪೂಜೆಯ ವಿಧಾನವನ್ನು ಕೂಡ ತಿಳಿಸ್ತಾ ಇದ್ದೀನಿ. ಇನ್ನು ಇಷ್ಟು ದಿವಸ ನಮಗೆ ಮಾಘ ಸ್ನಾನ ಮಾಡೋದಕ್ಕಾಗಲಿಲ್ಲ ಅಂತ ಅನ್ನೋರು ಈ ಒಂದು ಕೊನೆಯ 3 ದಿನಗಳು ಮಾಡಿದ್ರೂ ಕೂಡ 1 ತಿಂಗಳು ಸ್ನಾನ ಮಾಡಿದಂತಹ ಫಲ ನಿಮಗೆ ಸಿಗುತ್ತೆ. ಯಾವ 3 ದಿವಸಗಳು ಅಂತ ಅಂದರೆ ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ. ಈ 3 ದಿನಗಳು ಮಾಘ ಸ್ನಾನ ಮಾಡಿದ್ರೂ ಸಹ 1 ತಿಂಗಳು ಸ್ನಾನ ಮಾಡಿದಂತಹ ಫಲ ನಿಮಗೆ ಸಿಗುತ್ತೆ. ಫೆಬ್ರವರಿ 1ನೇ ತಾರೀಕು ಭಾನುವಾರ ಆಚರಣೆಯನ್ನು ಮಾಡ್ತಾ ಇದ್ವಿ. ತುಂಬ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಮಾಘ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಅತ್ಯಂತ ಶುಭಕರವಾದದ್ದು. ಈ ಸಾಲಿ 1ನೇ ತಾರೀಕು ಫೆಬ್ರವರಿ ಭಾನುವಾರ ದಿವಸ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಪುಷ್ಯ ನಕ್ಷತ್ರ ಬಂದಿದೆ. ಪ್ರೀತಿಯೋಗ ಭದ್ರಕರಣದಲ್ಲಿ ಈ ಬಾರಿ ನಾವು ಹುಣ್ಣಿಮೆ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ಮಾಘದ ಹುಣ್ಣಿಮೆ ದಿವಸ ಮಾಘ ಸ್ನಾನ ಸಮಾಪ್ತಿ ಆಗುತ್ತೆ. ಅಂದರೆ ಹುಣ್ಣಿಮೆ ಲೆಕ್ಕದಿಂದ ಮಾಡಿರೋ ಅಂಥವ್ರಿಗೆ ಕೊನೆ ಆಗುತ್ತೆ. ಯಾರು ಹುಣ್ಣಿಮೆಯಿಂದ ಮಾಘ ಸ್ನಾನ ಪ್ರಾರಂಭ ಮಾಡಿರ್ತಿರೋ ಅಂಥವ್ರಿಗೆ ಈ ಹುಣ್ಣಿಮೆಗೆ ಮುಗಿಸ್ಕೋಬೇಕಾಗುತ್ತೆ. ಯಾರು ಅಮಾವಾಸ್ಯೆಯಿಂದ ಶುರು ಮಾಡಿರ್ತಿರೋ ಅಂಥವರು ಬರುವಂಥ ಅಮಾವಾಸ್ಯೆಗೆ ಮುಗಿಸ್ಕೋಬೇಕು. ಇನ್ನು ಮಾಘ ಮಾಸದ ಹುಣ್ಣಿಮೆ ದಿವಸ ಕುಲದೇವಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಲಾಗುತ್ತೆ. ಅಂದರೆ ಕುಲದೇವಿಯ ಆಚರಣೆ, ಕುಲದೇವಿ ಯಾರಿರ್ತಾರೋ ಅವರು ಈ ಆಚರಣೆಯನ್ನು ಮಾಡ್ಬೋದು. ವಿಶೇಷವಾಗಿ ದೇವಿಯ ಆರಾಧನೆಯನ್ನು ಅಂದರೆ ರೇಣುಕಾ ದೇವಿಯ ಆರಾಧನೆ, ರೇಣುಕಾ ಯಲ್ಲಮ್ಮನ ಆರಾಧನೆ ಮತ್ತು ಮೈಲಾರಿಂಗನ ಆರಾಧನೆ, ಈ ರೀತಿಯಾಗಿ ಮನೆ ದೇವರು ಕುಲದೇವಿ ಆರಾಧನೆ ಮಾಡಬೇಕು. ಮತ್ತು ಸೌದತ್ತಿ, ಅಲ್ಲಿ ಕೂಡ ಜಾತ್ರೆ ನಡೆಯುತ್ತೆ. ಸೌದತ್ತಿ ಯಲ್ಲಮ್ಮನ ಆರಾಧನೆ ನಡೆಯುತ್ತೆ. ಹೀಗೆ ಕುಲದೇವಿಯ ಆರಾಧನೆಯನ್ನ ಮಾಘ ಮಾಸದ ಹುಣ್ಣಿಮೆ ದಿವಸ ಆಚರಣೆಯನ್ನ ಮಾಡಲಾಗುತ್ತೆ. ಇನ್ನು ತುಂಬಾ ಊರುಗಳಲ್ಲಿ ಜಾತ್ರೆ ನಡೆಯುತ್ತೆ. ದೇವಿ ಜಾತ್ರೆಗಳು, ಮೈಲಾರಿಂಗನ ಜಾತ್ರೆಗಳು ಇದೆಲ್ಲ ಕೂಡ ನಡೆಯುತ್ತೆ. ಇನ್ನು ಅವತ್ತಿನ ದಿವಸ ವಿಶೇಷವಾಗಿ ದೇವಿ ಪೂಜೆಯನ್ನ ಮಾಡೋದು ಮತ್ತೆ ದೇವಿಗೆ ನೈವೇದ್ಯವನ್ನ ಅರ್ಪಿಸೋದು, ಹುಡಿಯನ್ನ ತುಂಬೋದು ತುಂಬಾ ವಿಶೇಷತೆ. ಕಳಶ ಸ್ಥಾಪನೆಯನ್ನ ಮಾಡ್ಬೋದು. ಇನ್ನು ಈ ದಿವಸ ವಿಶೇಷತೆ ಏನು ಅಂತ ಅಂದ್ರೆ ಪುಷ್ಯಾರ್ಕ ಯೋಗ ಇರುತ್ತೆ. ಪುಷ್ಯ ನಕ್ಷತ್ರ ಇರೋದ್ರಿಂದ ಪುಷ್ಯಾರ್ಕ ಯೋಗ ಇರುತ್ತೆ. ತುಂಬ ವಿಶೇಷವಾದಂತಹ ದಿನ ಅಂತಲೇ ಹೇಳ್ಬೋದು. ಈ ದಿನ ವಿಶೇಷವಾಗಿ ಹೊಸದಾಗಿ ಏನಾದರೂ ವಸ್ತುಗಳನ್ನು ಖರೀದಿ ಮಾಡೋವಂಥದ್ದು, ಹೊಸದಾಗಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋವಂಥದ್ದು, ಮನೆ ಖರೀದಿ ಮಾಡೋವಂಥದ್ದು, ಮನೆಗೆ ಅಡ್ವಾನ್ಸ್ ಕೊಡೋವಂಥದ್ದು, ಗೃಹ ಪ್ರವೇಶ ಮಾಡೋದು, ಈ ರೀತಿಯಾಗಿ ವಿಶೇಷವಾದಂತಹ ದಿನ ಅಂತಲೇ ಹೇಳ್ಬೋದು. ಅವತ್ತು ನಾವು ಪೂಜೆಯನ್ನು ಮಾಡೋದಕ್ಕೆ ಮೊದಲು ಪೂಜೆಯ ಸಮಯವನ್ನು ನೋಡ್ಕೊಳ್ಳೋಣ. ಆಮೇಲೆ ಹೇಗೆ ಪೂಜೆ ಮಾಡೋದು ಅಂತಲೂ ಕೂಡ ತಿಳ್ಕೊಳ್ಳೋಣ. ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 5 ಗಂಟೆ 9 ನಿಮಿಷದಿಂದ 5 ಗಂಟೆ 59 ನಿಮಿಷ ಅಥವಾ 7 ಗಂಟೆ ತನಕ ಸೂರ್ಯೋದಯ ತುಂಬ ಚೆನ್ನಾಗಿದೆ. ಬೆಳಗ್ಗೆ ಮಾಘ ಸ್ನಾನವನ್ನು ಮಾಡಿಬಿಟ್ಟು ಕೊನೆಯ ದಿವಸ ಬೆಳಗ್ಗೆ ಮಾಘ ಸ್ನಾನವನ್ನು ಮುಗಿಸ್ಕೊಂಡು ದೇವ್ರಿಗೆ ಕೈ ಮುಗಿದ್ಬಿಟ್ಟು 1 ತಿಂಗಳು ನಾನು ಮಾಘ ಸ್ನಾನವನ್ನು ಆಚರಣೆಯನ್ನು ಮಾಡಿದ್ದೀನಿ, ನಿನ್ನ ಪ್ರೀತಿಗಾಗಿ ಮಾಡಿದ್ದೀನಿ, ಇದರ ಫಲವನ್ನು ನೀನು ನನಗೆ ಕೊಡಬೇಕು ಅಂತ ಕೇಳಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆವತ್ತಿನ ದಿವಸ ಪೂಜೆನ ಮಾಡ್ಕೋಬೋದು. ವಿಶೇಷವಾಗಿ ರವಿ ಪುಷ್ಯಾರ್ಕ ಯೋಗ ಇರೋದ್ರಿಂದ ಅಂದರೆ 6 ಗಂಟೆ 58 ನಿಮಿಷದಿಂದ 11 ಗಂಟೆ 55 ನಿಮಿಷದ ತನಕ ತುಂಬ ಚೆನ್ನಾಗಿದೆ ಸಮಯ ಪೂಜೆ ಮಾಡೋದಕ್ಕೆ. ಏನಾದರೂ ಖರೀದಿ ಮಾಡೋದಕ್ಕೂ ಕೂಡ ವಿಶೇಷವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ. ಒಳ್ಳೆ ಸಮಯ ಕೂಡ. ಇನ್ನು ಸರ್ವಾರ್ಥ ಸಿದ್ಧಿಯೋಗ ಕೂಡ ಇದೆ ಅದೇ ಸಮಯಕ್ಕೇ. ಸರ್ವಾರ್ಥ ಸಿದ್ಧಿಯೋಗ, ರವಿ ಪುಷ್ಯಾರ್ಕ ಯೋಗ ಎರಡೂ ಬಂದಿದೆ. ತುಂಬ ವಿಶೇಷವಾದಂಥ ದಿನ ಅಂತಲೇ ಹೇಳ್ಬೋದು. 6 ಗಂಟೆ 48 ನಿಮಿಷದಿಂದ 11 ಗಂಟೆ 55 ನಿಮಿಷದ ತನಕ ನೀವು ಸರ್ವಾರ್ಥ ಸಿದ್ಧಿಯೋಗದಲ್ಲಿ ನೀವು ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಮತ್ತು ಅಭಿಜಿತ್ ಮುಹೂರ್ತ ಇದೆ ಅವತ್ತಿನ ದಿವಸ 12 ಗಂಟೆ 10 ನಿಮಿಷದಿಂದ 12 ಗಂಟೆ 58 ನಿಮಿಷದ ತನಕ ಇದೆ. ವಿಜಯ ಮುಹೂರ್ತ ಇದೆ. ಈ ಸಮಯದಲ್ಲಿ ಯಾವುದಾದ್ರೂ ಕೆಲಸಗಳನ್ನು ಮಾಡಿದ್ರೆ ವಿಜಯವನ್ನು ಸಾಧಿಸ್ಬೋದು. 2 ಗಂಟೆ 31 ನಿಮಿಷದಿಂದ 3 ಗಂಟೆ 17 ನಿಮಿಷದ ತನಕ ನೀವು ಮಾಡ್ಕೋಬೋದು. ಚೆನ್ನಾಗಿದೆ.
ಇನ್ನು ಗೋಧೂಳಿ ಸಮಯದಲ್ಲಿ 6:20 6:48 ತನಕ 7 ಗಂಟೆ ತನಕನೂ ಕೂಡ ತುಂಬ ಚೆನ್ನಾಗಿದೆ. ಈ ಒಂದು ಸಮಯಗಳಲ್ಲಿ ನೀವು ಮಾಡ್ಕೋಬೋದು ಪೂಜೆಗಳನ್ನು. ಅಥವಾ ಇನ್ನೇನಾದರೂ ಹೊಸ ಕೆಲಸಗಳನ್ನು ಮಾಡೋದು, ಹೊಸ ಇನ್ವೆಸ್ಟ್ಮೆಂಟ್ ಮಾಡೋದು, ಹೊಸ ವಸ್ತುಗಳನ್ನು ಖರೀದಿ ಮಾಡೋದು, ಬಂಗಾರ ತಗೊಳ್ಳೋದು, ಬೆಳ್ಳಿ ತಗೊಳ್ಳೋದು, ಈ ಥರದ್ದಾಗಿ ಏನಾದರೂ ನೀವು ಈ ಸಮಯಗಳಲ್ಲಿ ಮಾಡ್ಕೋಬೋದು. ವಿಶೇಷವಾಗಿ ರವಿ ಪುಷ್ಯಾರ್ಕ ಯೋಗದಲ್ಲಿ ಮಾಡ್ಕೋಬೋದು. ಸರ್ವಾರ್ಥ ಸಿದ್ಧಿ ಯೋಗನೂ ಕೂಡ ಇದೆ, ಅದೇ ಸಮಯಕ್ಕೆ ಮಾಡ್ಕೋಬಹುದು. 6:48 11:58 ತನಕ ತುಂಬ ಚೆನ್ನಾಗಿದೆ. ಇನ್ನು ಈ ಒಂದು ದಿನದಲ್ಲಿ ದೇವಿ ಪೂಜೆಯನ್ನು ಮಾಡೋದು, ದೇವಿಗೆ ಹುಡಿ ತುಂಬೋದು, ಆರತಿ ಮಾಡೋದು, ಕುಲದೇವಿಯನ್ನು ಆರಾಧನೆ ಮಾಡೋದು. ನಿಮ್ಮ ಮನೆಗಳಲ್ಲಿ ಹೇಗೆ ಹಿರಿಯರು ಆರಾಧನೆಯನ್ನು ಮಾಡ್ಕೊಂಡು ಬಂದಿರ್ತಾರೋ ಕುಲದೇವಿಯ ಆರಾಧನೆಯನ್ನು ಅದೇ ರೀತಿ ನೀವು ಮಾಡ್ಕೋಬೋದು. ಅವರು ಯಾವ ರೀತಿ ಆರಾಧನೆ ಮಾಡ್ಕೊಂಡು ಬಂದಿರ್ತಾರೋ ಅದೇ ಪ್ರಕಾರವಾಗಿ ನೀವು ಸಹ ಅವತ್ತಿನ ದಿವಸ ಆರಾಧನೆಯನ್ನು ಮಾಡ್ಕೋಬೇಕು. ಇನ್ನು ಮನೆಯಲ್ಲಿ ದೇವಿ ಫೋಟೋ ಇಲ್ಲ ಅಥವಾ ಪದ್ಧತಿ ಇಲ್ಲ, ಯಾವತ್ತೂ ನಾವು ಮಾಡೇ ಇಲ್ಲ ಅಂತ ಅನ್ನೋರು ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಅದಕ್ಕೆ ಪೂಜೆ ಮಾಡಿಕೊಂಡು ದೇವಿಯ ಹೆಸರನ್ನು ಹೇಳಿಬಿಟ್ಟು ರೇಣುಕಾ ಯಲ್ಲಮ್ಮ, ಯಾವ ದೇವಿ ಆದರೂ ಪರವಾಗಿಲ್ಲ, ನಿಮ್ಮ ಒಂದು ಗ್ರಾಮ ದೇವತೆ ಆದರೂ ಪರವಾಗಿಲ್ಲ, ಆ ಊರಿನಲ್ಲಿ ಯಾವ ದೇವತೆ, ಯಾವ ದೇವಸ್ಥಾನ ಇದೆಯೋ ಗ್ರಾಮ ದೇವತೆ ಅಂತ ಇರ್ತಾರಲ್ವಾ, ಆ ದೇವಿಯ ಆರಾಧನೆಯೂ ಸಹ ನೀವು ಅವತ್ತಿನ ದಿವಸ ನೀವು ಮಾಡ್ಕೋಬೋದು. ತುಪ್ಪದ ದೀಪಕ್ಕೇನೆ ಪೂಜೆನ ಮಾಡಿಕೊಂಡು ಗೆಜ್ಜೆ ವಸ್ತ್ರವನ್ನು ಏರಿಸ್ಬೇಕು. ಅಂದರೆ ದೀಪಕ್ಕೆ ಏರಿಸಬಾರ್ದು. ಯಾಕಂದರೆ ಕಾಮಾಕ್ಷಿ ದೀಪ ಪೂಜೆಯಲ್ಲಿ ಈ ಹುಣ್ಣಿಮೆಗೆ ಕಾಮಾಕ್ಷಿ ದೀಪ ಕೂಡ ತುಂಬ ವಿಶೇಷತೆ ಇದೆ. ತುಪ್ಪದಲ್ಲಿ ಹಚ್ಚಬೇಕು. 5 ಬತ್ತಿಗಳನ್ನು ಹಾಕಿಬಿಟ್ಟು ತುಪ್ಪವನ್ನು ಹಾಕಿಬಿಟ್ಟು ದೀಪವನ್ನು ಹಚ್ಚಿಡಬೇಕು. ಒಂದು ಮಣೆ ಮೇಲೋ ಅಥವಾ ಒಂದು ತಟ್ಟೆ ಮೇಲೆ ದೀಪನ ಇಟ್ಬಿಟ್ಟು ಅದಕ್ಕೆ ನೀವು ಗೆಜ್ಜೆ ವಸ್ತ್ರವನ್ನು ಹೂವನ್ನು ಏರಿಸಿ ಪೂಜೆ ಮಾಡಿಕೊಂಡು ಅದಕ್ಕೆ ನೀವು ಹುಡಿಯನ್ನು ತುಂಬಬೇಕು. ನೈವೇದ್ಯ ಮಾಡೋದು, ಆರತಿಯನ್ನು ಮಾಡ್ಬೋದು ಕಾಮಾಕ್ಷಿ ದೀಪಕ್ಕೇನೆ. ಈ ರೀತಿ ನೀವು ತುಪ್ಪದ ದೀಪಕ್ಕೇನೆ ಅಲ್ಲಿ ನೀವು ದೇವಿಯನ್ನು ಆಹ್ವಾನ ಮಾಡೋದು ತುಂಬಾ ವಿಶೇಷತೆ. ನಿಮ್ಮ ಮನೆಗಳಲ್ಲಿ ದೇವಿ ಫೋಟೋಗಳಿದೆ, ಪೂಜೆ ಮಾಡ್ತೀವಿ ಅಂದರೆ ಮಾಡ್ಕೋಬೋದು. ಏನೂ ಇಲ್ಲ ಅಂತ ಅಂದರೆ ಲಕ್ಷ್ಮೀ ಫೋಟೋಕ್ಕೇನೆ ನೀವು ಈ ಪೂಜೆನ ಮಾಡ್ಕೋಬೋದು. ಈ ರೀತಿಯಾಗಿ ದೇವಿಯ ಆರಾಧನೆ ತುಂಬಾ ವಿಶೇಷತೆ. ದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ಸೌಭಾಗ್ಯವನ್ನು ಕೊಡ್ತಾರೆ, ಸಿರಿ ಸಂಪತ್ತನ್ನು ಕೊಡ್ತಾರೆ, ಆರೋಗ್ಯವನ್ನು ಕೊಡ್ತಾರೆ, ವಂಶಾಭಿವೃದ್ಧಿಯನ್ನು ಮಾಡ್ತಾರೆ ದೇವಿ. ಇದ್ರ ಜೊತೆಗೆ ಏಳಿಗೆಯನ್ನು ಮಾಡ್ತಾರೆ. ಹಾಗಾಗಿ ದೇವಿಯ ಆರಾಧನೆ ತಪ್ಪದೆ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಅವತ್ತಿನ ದಿನ ನೀವು ತಲೆಗೆ ಎಣ್ಣೆನ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಬೇಕಾಗುತ್ತೆ. ದೇವಿಯ ಆರಾಧನೆಯನ್ನು ವಿಶೇಷವಾಗಿ ಮಾಡ್ಕೊಳ್ರಿ. ಇನ್ನು ಮಾಘ ಮಾಸ ಹುಣ್ಣಿಮೆ ದಿವಸ ನದಿಗಳಲ್ಲಿ ಪವಿತ್ರ ಸ್ನಾನವನ್ನು ಮಾಡೋದು ಮಹಾ ಪುಣ್ಯಕರ ಅಂತ ಹೇಳ್ಬೋದು. ಅನಂತ ಪಾಪಗಳನ್ನು ಪರಿಹಾರ ಮಾಡುವಂಥ ದಿನ ಅಂತಲೇ ಹೇಳ್ಬೋದು. ಇನ್ನು ಲಕ್ಷ್ಮೀನಾರಾಯಣರ ಪೂಜೆ ವಿಶೇಷತೆ ಏನು ಅಂತ ಅಂದರೆ ಅವತ್ತಿನ ದಿವಸ ಸತ್ಯನಾರಾಯಣ ಸ್ವಾಮಿ ಪೂಜೆ ತುಂಬಾ ವಿಶೇಷತೆ. ಯಾರ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿರೋ ಅಂಥವರು ಮಾಡ್ಕೊಳ್ಬೋದು, ತುಂಬಾ ವಿಶೇಷ ಫಲವನ್ನು ಪಡ್ಕೊಳ್ಬೋದು. ಇನ್ನು ಲಕ್ಷ್ಮೀನಾರಾಯಣರ ಫೋಟೋ ಅಥವಾ ವಿಗ್ರಹಗಳನ್ನು ಇಟ್ಕೊಂಡು ಪೂಜೆನ ಮಾಡಿಕೊಂಡು ಅಷ್ಟೋತ್ತರವನ್ನು ಹೇಳಿಕೊಂಡು ಪೂಜೆ ಮಾಡ್ಕೊಳ್ಬೋದು. ಕುಂಕುಮದಿಂದ ಅರ್ಚನೆ ಮಾಡ್ಕೋಬೋದು ಅಥವಾ ಪುಷ್ಪಾರ್ಚನೆಯನ್ನು ಮಾಡ್ಕೋಬೋದು. ದೇವಿಗೆ ಈ ರೀತಿಯಾಗಿ ನೀವು ಆಚರಣೆಯನ್ನು ಮಾಡ್ಕೊಳ್ಬೋದು. ಇನ್ನು ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳಲ್ಲಿ ಆ ದಿವಸ ರಥೋತ್ಸವ ಇರುತ್ತೆ. ಮಾಘ ಮಾಸದ ಹುಣ್ಣಿಮೆಯಂದು ದೇವತೆಗಳು ಅಮೃತ ಹನಿಗಳನ್ನು ಇಟ್ಕೊಂಡು ಪವಿತ್ರ ನದಿಗಳಲ್ಲಿ ಸಂಚರಿಸ್ತಾರೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಮಾಘ ಸ್ನಾನ ತುಂಬಾ ವಿಶೇಷತೆ. ಜನ್ಮ ಜನ್ಮಾಂತರ ಪಾಪಗಳನ್ನು ನಮಗೆ ಪರಿಹಾರ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಈ ರೀತಿಯಾಗಿ ಮಾಘ ಮಾಸದ ಹುಣ್ಣಿಮೆಯನ್ನು ಎಲ್ಲರೂ ಕೂಡ ತಪ್ಪದೆ ಆಚರಣೆಯನ್ನು ಮಾಡ್ಕೊಳ್ರಿ. ಈ ಹುಣ್ಣಿಮೆಯನ್ನು ಮಾಘ ಹುಣ್ಣಿಮೆ, ಮಾಗಿ ಹುಣ್ಣಿಮೆ, ಭರತ ಹುಣ್ಣಿಮೆ ಅಂತಲೂ ಕೂಡ ಕರಿತೀವಿ. ವಿಶೇಷವಾದಂತಹ ದಿನ. ನೀವು ಮರದ ಬಾಗಿಣವನ್ನು ಸಹ ಈ ದಿನ ಕೊಡ್ಬೋದು, ತುಂಬಾ ವಿಶೇಷತೆ. ನೀವು ಮೊದಲು ಸಂಕಲ್ಪ ಮಾಡಿಕೊಂಡು ನಿಮ್ಮ ಮನೆ ದೇವರು ಕುಲದೇವರನ್ನ ನೆನೆಸ್ಕೊಂಡ್ಬಿಟ್ಟು ಈ ಆಚರಣೆಯನ್ನು ಮಾಡ್ಕೊಳ್ರಿ. ಕಳಶವನ್ನು ಇಟ್ಬಿಟ್ಟು ಆವತ್ತಿನ ದಿನ ಪೂಜೆ ಮಾಡ್ಕೊಳ್ಬೋದು. ಗಂಧ, ಅರಿಶಿನ, ಕುಂಕುಮ ಎಲ್ಲವನ್ನು ಬಳಸ್ಬಿಟ್ಟು ಧೂಪ ದೀಪ ನೈವೇದ್ಯವನ್ನು ಮಾಡಿಬಿಟ್ಟು ಆಚರಣೆಯನ್ನು ಮಾಡಿರಿ. ಸತ್ಯನಾರಾಯಣ ಸ್ವಾಮಿ ಪ್ರಸಾದವನ್ನು ಮಾಡಲೇಬೇಕು ಆ ದಿನ ಸಜ್ಜಿಗೆಯನ್ನು ಮಾಡಿಬಿಟ್ಟು ದೇವರಿಗೆ ನೈವೇದ್ಯವನ್ನು ಮಾಡುವಂಥದ್ದು. ಇದು ವಿಶೇಷವಾದಂತಹ ಅನುಗ್ರಹವನ್ನು ಪಡ್ಕೊಳ್ಬೋದು ನೀವು. ಇಷ್ಟು ಕೂಡ ರೇಣುಕಾ ಯಲ್ಲಮ್ಮ ದೇವಿಯ ಪೂಜೆಯ ವಿಧಾನ, ಹಾಗೆ ಭರತ ಹುಣ್ಣಿಮೆಯ ದಿವಸ ಆಚರಣೆ ಮಾಡುವಂಥ ವಿಧಿವಿಧಾನ, ಹಾಗೆ ಮಾಘ ಸ್ನಾನದ ಹುಣ್ಣಿಮೆ ದಿನ ಮಾಡುವಂಥ ಸಮಾಪ್ತಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಮಾಘ ಸ್ನಾನದ ದಾನವನ್ನು ಯಾವ್ಯಾವ್ದು ಕೊಡಬೇಕು ಅಂತಲೂ ಕೂಡ ತಿಳಿಸಿದ್ದೀನಿ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ದಾನ ಧರ್ಮವನ್ನು ಮಾಡಿಕೊಂಡು ಮಾಘ ಸ್ನಾನದ ಫಲವನ್ನು ಪಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಹಾಗೆ ಮಿಸ್ ಮಾಡ್ಕೊಳ್ದೆ ಮಾಘ ಹುಣ್ಣಿಮೆ ಆಚರಣೆಯನ್ನು ಮಾಡಿ ಮತ್ತು ದೇವಿಯ ಅನುಗ್ರಹವನ್ನು ಪಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ.
ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.